ಲಾಭ 100% ಕೂಡ ಆಗಿದೆ 100% ಕೂಡ ಆಗಿದೆ. ಇನ್ನೂವರೆಗೆ ಏನಾಗಿತ್ತು ಅದ ಅಷ್ಟೊಂದು ನಮ್ಮಲ್ಲಿ ಅಂದ್ರೆ ವೈಡಾಗಿ ಎಕ್ಸ್ಪಾನ್ಷನ್ ಮಾಡಿದ್ದಿಲ್ಲ ಅಂದ್ರೆ ರೈತರ ಬ್ಯಾಂಕ ರೈತರು ಕೂಡ ಅಷ್ಟು ತಿಳ್ಕೊಂಡು ಹೊಂಟಿದ್ದಾರೆ. ಅದು ಫ್ಯಾಕ್ಟ್ರಿಗಳ ಮತ್ತು ರೈತರುಗಟ್ಟ ಸೀಮಿತ ಆಗಿತ್ತು. ಈಗ ನಾವು ಅದನ್ನು ಫಾಸ್ಟಾಗಿ ಮಾಡ್ತಾ ಇದ್ದೀವಿ ಮತ್ತು ಫಾಸ್ಟಾಗಿ ಸ್ಯಾಂಕ್ಷನ್ ಕೂಡ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಕೋಆಪ್ಟಿವ್ ಒಂದು ಸಿಸ್ಟಮ್ ಅದ ನಮ್ಮಲ್ಲಿ. ಈಗ ಇವತ್ತು ಮೀಟಿಂಗ್ ಆಯ್ತು ತಿಳ್ಕೊಂಡು ನಾವು ನಾಳೆ ಅರ್ಜಿ ಕೊಟ್ಟಂದ್ರೆ ಮತ್ತೊಂದು 2 ತಿಂಗಳದಾಗ ನಮ್ಮ ಮೀಟಿಂಗ್ ಆಗೋದು. ಅವತ್ತಾಗ ನಿಲ್ಲವ್ರು ಏನವ್ರ ಈಗ ಎಷ್ಟೋ ಜನ ಅಂದ್ರೆ ಟ್ರ್ಯಾಕ್ಟರ್ದವ್ರು ಕೊಡೋರ ನಾವು ಮೂರು ಹಿಡಿದು ನಮ್ಗೆ ಹೋಗಿದವ್ರಿಗೆ ನೀವು ಸ್ಯಾಂಕ್ಷನ್ ಲೌಕರ್ ಕೊಡೋ. ಅದಕ್ಕಂತ ನಾವು ಟ್ರ್ಯಾಕ್ಟರ್ ಬಂದ ತಕ್ಷಣ 2 ಅಥವಾ 3ನೇ ದಿವ್ಸಕ್ಕೆ ಸ್ಯಾಂಕ್ಷನ್ ಕಳಿಸ್ಬಿಡಾಕಿದ್ವಿ. ಈಗ ಬೇಕಾದ್ರೆ ನೀವು ಎಲ್ಲ ಸಂಘದವ್ರು ಕೇಳ್ಬೋದು, ಯಾರಿಗೂ ಕೇಳ್ಬೋದು. ಎಷ್ಟು ಅರ್ಜಿ ಬಂದಾವಲ್ರಿ ಕೊಡೋದೇ ಇಲ್ಲಂದ್ರೆ ಲೇಟ್ ಇಟ್ಟಿರ್ತೀವ್ರು. ಕೊಡೋದಿತ್ತಂದ್ರೆ ಇಮಿಡಿಯೇಟಾಗಿ ಅಂದ್ರೆ ನ್ಯಾಷನಲ್ ಬ್ಯಾಂಕ್, ಮಲ್ಟಿನ್ಯಾಷನಲ್ ಬ್ಯಾಂಕ್, ಕೋಆಪ್ಟಿವ್ ಬ್ಯಾಂಕ್ ಏನು ಕೆಲಸ ಮಾಡಾಕಿದಾರೆ ಅದ್ರ ಜೊತೆಗೆ ನಾವು ಹೊಂಟಿದ್ದೇವೆ. ಈಗ ಸದ್ಯ ಕಾಂಪೀಟ್ ಮಾಡಿ ಅವ್ರಿಗಿಂತ ಒಂದು ಚಲೋ ಒಂದು ಹೆಜ್ಜೆ ಮುಂದಿಟ್ಟು ಸರ್ವಿಸ್ ಒಳ್ಳೆಯ ದೃಷ್ಟಿಯಲ್ಲಿ ಕೊಡುವಂಥ ಕೆಲಸ ಮಾಡಾಕಿದ್ದೀವಿ. ಹಾಂ, ಕ್ವಿಕ್ ಸಾಲ ನಾವು 10 ಕೋಟಿ 5 ಕೋಟಿ ಡಿಮಾಂಡ್ ಕೊಟ್ಟಿರ್ತೇವೆ. ರೈತರ ಬೇಡಿಕೆ ಕೊಡೋದು 2 ಕೋಟಿ 3 ಕೋಟಿ ಕೊಡ್ತಾರೆ ರೈತರು. ನಾವು ಇಲ್ಲ ಡಿಮಾಂಡ್ ಕೇದಟ್ಟು ಕೊಡ್ತೀವಿ. ಅದಕ್ಕೊಂದು ಕೋಷ್ಟಕ ಅದ ರೀ. ಅಂದ್ರೆ ನಾವು ಇದ್ರ 0% ಅಂದ ತಕ್ಷಣ ಎಲ್ಲದಕ್ಕೂ ಒಂದು ಇದು ಬರ್ತದೆ. ಏನು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ ಅದ, ಅದರಲ್ಲಿ ಒಂದು ಪರ್ ಎಕರ್ ಎಷ್ಟು ಕೊಡಬೇಕು ಮಾಡಬೇಕು ಒಂದು ಇದು ಮಾಡಿದ್ದಾರೆ. ಈಗ ಅವ್ರದ್ದು ಮೋಸ್ಟ್ ಡಿಮಾಂಡ್ 1 ಲಕ್ಷ. ನಮಗೂ ಏನು ಕೊಡಬಾರ್ದು ಅಂತಿಲ್ಲ, ಕೊಡ್ಬೋದು. ಖರೆ ಅಲ್ಲಿ ಕೊಟ್ಟರೆ ಈಗ ನೋಡಿರಿ, ಈಗ ಸುಮಾರು ಕರ್ನಾಟಕದಲ್ಲೇ ನಾವು ಹೈಯೆಸ್ಟ್ ಕೊಟ್ಟದ್ದು 3800 ಕೋಟಿ ಅಂದ್ರೆ ಪರ್ ಎಕರ್ 40,000 ಕೊಡ್ತೀವಿ ರೀ. ಅವ್ರು ಎಷ್ಟು ಎಕರ್ ಕೊಡ್ತಾರೆ ಅಷ್ಟು ನಾವು ಕೊಡ್ತಿರ್ತೀವ್ರಿ. ಅದು ಇಲ್ಲ ಅವು ಹೋದ್ಸಲ ಅಲ್ಲ ಹೋದ್ಸಲ ಆಗಿರಬೇಕು. ಖರೆ ನಾವು ಈಗ ಕರೆಕ್ಷನ್ ಮಾಡಾಕಿದ್ವಿ. ಯಾರ್ಯಾರು ಎಲಿಜಿಬಿಲಿಟಿ ಎಷ್ಟು ಇದೆ ಅದು ಇಮಿಡಿಯೇಟ್ ಕೊಡಾಕಿದ್ದೀವಿ. ಯಾವ್ದು ರೀ? ಇಲ್ಲ 0% ಇದಿರೋದ 40,000. ಹಂಗಂದ್ರೆ ನೋಡ್ರಿ ನಮ್ಮಲ್ಲಿ ಏನಾಗಿದಾರದ ಈಗ ಕ್ರಾಪ್ ಮ್ಯಾಗ ಹೇಗೆ ಹೆಚ್ಚು ಕಮ್ಮಿ ಮಾಡ್ತಾರೆ. ಈಗ ಸಕ್ಕರೆ ಇದು ಏನಂತಾರೆ ಕಬ್ಬಿನ ಬೆಳೆ ಅಂದ್ರೆ ಲಾವಣಿ ಬೇರೆ ಬರ್ತದೆ, ಕೊಡವಿ ಅಂದರೆ 2ನೇ ವರ್ಷ 3ನೇ ವರ್ಷ ಬೇರೆ ಬರ್ತದೆ. ಮತ್ತು ಬೇರೆ ಬೆಳೆಗೆ ಒಂದೊಂದು 10,000 ಇರೋಂಗಿಲ್ಲ ಒಂದೊಂದು ಕಡೆ. ಆದರೆ ನಮ್ಮಲ್ಲಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ಫ್ಲ್ಯಾಟಾಗಿ ನಾವು ಕಬ್ಬು ತಿಳ್ಕೊಂಡು ಕೊಟ್ಟು ಬಿಡ್ತೀವಿ. ಹಂಗೆ ಕಾಯ್ದೆಶರು ಕೊಡ್ಬೇಕಾದ್ರೆ ಮತ್ತೆ ಕಮ್ಮಿ ಆಗ್ತದೆ. 0% ಅಂದ್ರೆ ಗೌರ್ಮೆಂಟ್ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತದೆ. ಅವರು 8% ಮಟ್ಟ ಕೊಡ್ತಾರೆ. ನಾವು 8.25 ಹೌದು. ಮತ್ತು ನಮ್ಮ ಡಿಪಾಸಿಟ್ ಅಮೌಂಟ್ ನಮ್ಮದು 8.25 ಕೊಡ್ತೀವ್ರಲ್ಲ ನಾವು. ಮತ್ತು 25% ಅಲ್ಲಿ ಮತ್ತೆ ಬೇರೆ ಕಡೆ ಹೌದು. ಕಷ್ಟ ಅಂದ್ರೆ ನೋಡ್ರಿ 25% ಹೆಚ್ಚಿಗೆ ಹೋಗ್ತದೆ ನಮ್ಮದು. ನಾವು ಅದನ್ನ ಇಲ್ಲಿ ಕಮರ್ಷಿಯಲ್ದಾಗ ಮೇಕಪ್ ಮಾಡಿ ತಗೋಬೇಕು. ಈಗ ನೀವು 0% ಅಂದ್ರೆ ನೀವು ಫ್ರೀಯಾಗಿ ಕೊಟ್ಟವ್ರಿಗಂತ ಹೇಳಾಕತ್ತೀರಿ. ಇಲ್ಲ ಅದು ಗೌರ್ಮೆಂಟ್ ಸ್ಕೀಮ್ ಐತಿ. ಖರೆ ಎಷ್ಟು ಅಲ್ರಿ ನಾವ ಕೊಟ್ಟಿದ್ದೇವೆ ತನಗಿಲ್ಲ. ನಮ್ಮ ಥ್ರೂ ಕೊಟ್ಟಿದ್ದೇವೆ ನಾವು. ಸರ್ಕಾರ ಸ್ಕೀಮ್ ಅಂತ ಇದು ಒತ್ತಿ ಹೇಳಿದ್ದೇನೆ ಯಾವಾಗಲೂ. ಮೊದಲಿಂದ ಆದ್ರೂ ಹೇಳಿದಾನ ಇದು ಸರ್ಕಾರ ಸ್ಕೀಮ್ ಐತಿ ಅಂತ ಹೇಳಿದಾನ. ಖರೆ ಅವ್ರ ಬಡ್ಡಿ ನೋಡ್ರಿ ಒಂದೊಂದು ವರ್ಷ ಆದ್ರೂ ಬರ್ದಿಲ್ಲ ಅವ್ರದ್ದು. ಜರ ಕೇಳಿ ನೀವು ಬರೀ 8% ಬರ್ತಿದ್ದೆ ಅಂತ ಅಷ್ಟ ಅಂತೀರಿ. ಈಗ ನಮ್ಗೆ 24 ಮಾರ್ಚ್ ಇವತ್ತು ಬರ್ತದೆ. ಒಂದೊಂದು ವರ್ಷಲೇ ಬರ್ತದ. ಗೌರ್ಮೆಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಹೇಳ್ರಿ. ಇಂಟ್ರೆಸ್ಟ್ ಬಾಕಿ